ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಪಾಪ ಮೊದಲಿಂದನೂ ಕರ್ಣಂಗೆ ತೊಂದರೆ ಕೊಟ್ಟೆ, ಅವಮಾನ ಮಾಡಿಕೊಂಡೇ ಬಂದೆ. ಆದರೂ ಅವ್ರು ಒಂಚೂರು ಬೇಜಾರು ಮಾಡ್ಕೊಳ್ದೆ ಇಲ್ಲಿವರೆಗೂ ನನ್ನನ್ನು ಪ್ರತಿ ಸಲ ಕಾಪಾಡ್ಕೊಂಡೇ ಬಂದಿದ್ದಾರೆ. ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಆಮೇಲೆ ಅವ್ರನ್ನ ತುಂಬ ತುಂಬ ಇಷ್ಟಪಡೋ ಒಳ್ಳೆ ಹುಡುಗಿ ಅವ್ರಿಗೆ ಸಿಗಬೇಕು. ಹಲೋ ಡಾಕ್ಟರ್ ಮೇಡಮ್, ಎಲ್ಲ ಸರಿ ಹೋಗುತ್ತೆ. ಬಿಸಿನೀರು ಕೊಡಿ. ಓಕೆ, ಯಾರು ಭಾವನ? ಭಾವನ ನೋಡಿ ಅಕ್ಕ, ಭಾವ ನಿನ್ನ ಒಂದು ಕ್ಷಣನೂ ಬಿಟ್ಟಿರಲ್ಲ. ಹೋಗೆ, ಪಾಪ ನಿನಗೋಸ್ಕರ ಅವರು ವೇಟ್ ಮಾಡ್ತಿದ್ದಾರೆ ಅನ್ಸತ್ತೆ. ನಾಚ್ಕೊಂಡ್ಬೇಡ, ಹೋಗಿ ಅಕ್ಕ. ಮೋಸ್ಟ್ಲಿ ಅವ್ರು ನಿನ್ನ ಚಂದ್ರನ್ ತೋರ್ಸೋದಕ್ಕೆ ಕರಿತಾ ಇರ್ಬೇಕು. ಹೋಗು, ನನ್ನ ವಿಚಾರ ಯಾರಿಗೂ ಹೇಳಲ್ಲ. ಹೋಗಿ ಅಕ್ಕ, ಹೋಗು ಅಂದೆ. ಬಂದೆ. ಹಾ, ಬಾಯ್, ಹುಷಾರು. ನೀವೇನ್ ಸರ್ ಅಲ್ಲೇ ಸೆಟ್ಲ್ ಆಗೋ ತರ ಕಾಣಿಸ್ತಿದ್ದೀರಾ? ಬನ್ನಿ ಹೊರಗೆ. ನಿಮ್ಮ ಅಕ್ಕ ನೋಡಿದ್ರೆ ನಂಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ತಿದ್ದಾರೆ. ಏನು ಮಾಡ್ತಿದ್ದೀರಾ ಸರ್? ಪ್ಲೀಸ್, ನಾನು ಶರ್ಟ್ ಹಾಕಿದ್ದೀನಿ, ನಿಮ್ದೆ. ಹೌದಲ್ವಾ ರೀ? ನಿಮ್ಮ ಅಕ್ಕ ನೋಡಿದ್ರೆ ನಂಗೊಂದು ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳ್ತಿದ್ದಾರೆ. ನೀವು ಬಾತ್ರೂಮಲ್ಲಿ ಕೂಡ ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ದೀರಾ. ಏನು ಒಳ್ಳೆ ಹುಡುಗಿನೋ, ಏನು ನನ್ನ ಕತೆನೋ? ಪ್ರೇಮ ಕತೆ ಸರ್. ಇಷ್ಟಾದ್ರೂ ಅಕ್ಕಂಗೆ ಡೌಟ್ ಬರ್ದೇ ಇರೋ ರೀತಿ ನೋಡ್ಕೊಂಡಿದ್ದೀರಿ ಅಂದ್ರೆ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ನಾನು ಇಲ್ಲಿಂದ ಒಳಗಡೆ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ಮತ್ತೆ ಸೀನ್ ಬೇಕಾಗುತ್ತೆ. ಚೆನ್ನಾಗಿ ಕಾಣ್ತಿದೆ. ಹೋಗ ಹೋಗೆ. ಏನು ಕರೆದಿದ್ದು? ಏನು ಆರ್ಡ್ರ್ ಮಾಡಲಿ? ಏನಾದರೂ ಯಾಕಮ್ಮ ಹಾಗೆ ನೋಡ್ತಿದ್ಯಾ? ನಾನೇ ನಿನ್ನ ಮಗ, ನೀನು ಹೆತ್ತ ಮಗ. ನಿನಗೆ ಹಶ್ವಾಗ್ತಿದೆ ಅಂತ ಗೊತ್ತಾಯ್ತು, ಅದಕ್ಕೆ ಆಚೆಯಿಂದ ಆರ್ಡರ್ ಮಾಡಿ ತಂದಿದ್ದೀನಿ. ತಿನ್ನು. ತಗೋಮ್ಮ. ಏನು ಮುಖ ನೋಡ್ತಿದ್ಯಾ? ಥ್ಯಾಂಕ್ಸ್ ಕಣೋ ಸಂಜು. ಕೊನೆಗೂ ಅಮ್ಮನ ಹಶು ಅರ್ಥ ಆಯ್ತಲ್ಲ. ಈ ಥರ ಎಲ್ಲ ಎಮೋಷನಲ್ ಡ್ರಾಮಾ ಮಾಡಬೇಡ. ಆ ಥರ ಎಲ್ಲ ಹೊಗಳ್ಸ್ಕೊಳಕ್ಕೆ ನಾನೇ ನಿನ್ನ ಹೊತ್ತು ಮಗ ಅಲ್ಲ, ಅವನಷ್ಟು ಗ್ರೇಟು ಅಲ್ಲ. ಇದೇ ನೋಡು ವ್ಯತ್ಯಾಸ. ಹೆತ್ತ ಮಗನ್ಕಿಂತ ಹೊತ್ತು ಮಗನ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಮಾಡಿ ಈಗ ನಿನಗೆ ಏನೇ ಮಾಡಿದ್ರು ನನಗೆ ತಾಕದೇ ಇಲ್ಲ. ಜೀವ ಕೊಟ್ಟಿದ್ಯಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದುಕೊಟ್ಟಿದ್ದೀನಿ. ಇನ್ಮೇಲೆ ಯಾವತ್ತೂ ಹಸ್ಕೊಂಡಿರ್ಬೇಡ.
ವೆಲ್ಕಮ್ ಟು ಹೆಲ್ ರೆಸಾರ್ಟ್. ನಮ್ಮಲ್ಲೇ ಬೆಳೆದಿರೋ ಆರೆಂಜಲ್ಲಿ ನಾವು ಜ್ಯೂಸ್ ಮಾಡಿದ್ದೀವಿ, ತಗೊಳ್ಳಿ. ಕರ್ಣನ ಹೆಸರಲ್ಲಿ ರೂಮ್ ಬುಕ್ ಆಗಿದೆ. ಹಾಂ ಎಸ್, ಕರ್ಣ ಮತ್ತು ನಿತ್ಯ ಅವ್ರಿಗೆ ಅಂತೀನಿ ಸ್ಪೆಷಲ್ ಆಗಿ ಕಪಲ್ ರೂಮ್ ಬುಕ್ ಆಗಿದೆ ವಿತ್ ರೊಮ್ಯಾಂಟಿಕ್ ವೈಬ್ ಸೆಟಪ್ ಸರ್. ನಿಮ್ಮ ಅಜ್ಜಿ ಇನ್ನ ಹನಿಮೂನ್ ವೈಫ್ಸಿಂದ ಆಚೆ ಬಂದಿಲ್ಲ ಅನ್ಸುತ್ತೆ ಕರ್ಣ, ಅದಕ್ಕೆ ಬೇಕಾದಂಗೆಲ್ಲ ಪ್ಲ್ಯಾನ್ ಮಾಡಿ. ತೇಜಸ್, ನಿತ್ಯ, ನಾನು ತಮಾಷೆ ಮಾಡಿದ್ದು, ಅದಕ್ಕೆ ಯಾಕೆ ಸೀರಿಯಸ್ ಆಗಿ ತಗೋತ್ಯಾ? ಚಿಲ್. ಸಾರಿ, ಕಪಲ್ಸ್ ರೂಮ್ ಬೇಡ, 3 ಸೆಪ್ರೇಟ್ ರೂಮ್ ಕೊಟ್ಬಿಡಿ. ಸಪ್ರೇಟಾ? ಸರ್, ಲಕ್ಷ್ಮಿ ಮ್ಯಾಮ್ ಅವರು ನಿಮಗೆ ಅಂತ ಈ ಸಪ್ರೇಟಾಗಿ ರೂಮ್ ಮಾಡಕ್ಕೆ ಹೇಳಿದ್ರು. ಇಟ್ಸ್ ಓಕೆ, ನೀವು 3 ಸೆಪ್ರೇಟ್ ರೂಮ್ ಬುಕ್ ಮಾಡಿ ಪ್ಲೀಸ್. ಸರಿ. ಒಂದರಲ್ಲಿ ನಿಧಿ ಮತ್ತು ನಿತ್ಯ ಉಳ್ಕೊಳ್ಳಿ, ಒಂದರಲ್ಲಿ ನೀವಿರಿ, ನಾನು ಸಪ್ರೇಟ್ ಆಗಿರ್ತೀನಿ. ಸರ್, 3 ರೂಮ್ ಬುಕ್ ಆಗಿದೆ. ಥ್ಯಾಂಕ್ ಯು. ಮ್ಯಾಮ್, ನಿಮ್ಮ ರೂಮ್ ಆ ಕಡೆ, ಸರ್ ನಿಮ್ಮ ರೂಮ್ ಈ ಕಡೆ. ಥ್ಯಾಂಕ್ ಯು. ಅಕ್ಕ, ನೀನು ಹೋಗಿರೋ, ನಾನು ಬರ್ತೀನಿ. ನಿಮ್ಮನ್ನ ನಾನು ಹುಡುಗ ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಾನು ಖುಷಿ ಪಡೋಂಥದ್ದು ಏನಿದೆ? ಕರೆಕ್ಟ್, ಬರೀ ಖುಷಿ ಅಷ್ಟೇ ಅಲ್ಲ, ನಿಮ್ಮ ನೋಡಿದ್ರೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.